Dear students, today I explain how to draw the three views, that means orthographic views of a rectangular prism. Last class I given question. Question number 1. Draw the orthographic views of a rectangular prism of 30 mm, 20 mm and height 50 mm in first angle projection. In last class I explained about what is orthographic projection and the principal planes of projections: vertical plane, horizontal plane and profile planes. There are three planes: vertical plane VP, horizontal plane HP and profile plane PP. There are three views. One is front view or front elevation, top view or plan and side view or side elevation. These are the three views we have to draw of rectangular prism. Last class I given question. Before that I explain how to draw the orthographic projection in first angle. First angle means object in a first quadrant and views formed on the respective plane and how we have to represent on the drawing sheet. These are things which studied in the last class. So I given one question, that is, draw the orthographic projection of a rectangular prism. Draw the orthographic projection of rectangular prism of 30 into 20 into 50 mm in first angle projection. Here the question given. By the question we know what is rectangular prism. The prism means base and top surfaces are same, that is rectangular, and all vertical surfaces are rectangular. In the rectangular prism, all the surfaces rectangle. There are six rectangular surfaces. Therefore, it is also called as cuboid and its dimension given. And we have to draw it in first angle projection. So this is the object of 30 mm length and 20 mm width and 50 mm height. Here object is observed from the left hand or right hand. They given in the problem. Here right hand side ಇಂದ ಅಬ್ಸರ್ವ್ ಮಾಡಬೇಕು ಅಂತ ಪ್ರಶ್ನೆಯಲ್ಲಿ ಹೇಳಿದ್ದಾರೆ. ಕ್ವಶನ್ ನಲ್ಲಿ we have to observe the front view from the right hand side. ಸೊ ಫ್ರಂಟ್ ವ್ಯೂ ರೈಟ್ ಹ್ಯಾಂಡ್ ಸೈಡ್ ಇಂದ ನೀವು ನೋಡಿದಾಗ ನಮಗೆ ಯಾವ ಸರ್ಫೇಸ್ ಕಾಣ್ತದೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಕಲರ್ ಅಲ್ಲಿ ಇಂಡಿಕೇಟ್ ಮಾಡಿದ್ದಾನೆ. ಇದರಲ್ಲಿ ಬ್ಲೂ ಕಲರ್ ನ ಸರ್ಫೇಸ್ ಕಾಣ್ತದೆ ನಮಗೆ. ವಿ ಗೆಟ್ ದ ಬ್ಲೂ ಕಲರ್ ಸರ್ಫೇಸ್ when observing from the front end. And it is observed from the right side. ಅಬ್ಸರ್ವ್ ಮಾಡಿ, ರೈಟ್ ಬಲಬದಿಯಿಂದ ನೋಡ್ತಾ ಇದ್ರಿ. ಆಗ ನಮಗೆ ಬ್ಲೂ ಏನು ಬಣ್ಣ ಬಂದಿದೆ, ನೀಲಿ ಬಣ್ಣದ ಸರ್ಫೇಸ್ ಕಾಣ್ತದೆ ಮೇಲ್ಮೈ. ಅದಕ್ಕೆ 4 ಕಾರ್ನರ್ ಬರ್ತದೆ. ಆ 4 ಕಾರ್ನರ್ ಜಾಯಿನ್ ಮಾಡಿದರೆ ರೆಕ್ಟ್ಯಾಂಗ್ಯುಲರ್ ಸರ್ಫೇಸ್ ಬರ್ತದೆ. ನಾವು ಫ್ರಂಟ್ ವ್ಯೂ ರೈಟ್ ಸೈಡ್ ಇಂದ ನೋಡಿದ್ರೆ ಅದೇ ಸೈಡ್ ಇಂದ ಟಾಪ್ ವ್ಯೂ ನೋಡಬೇಕು. ಸ್ವಲ್ಪ ಗ್ರೀನ್, ಪ್ಯಾರೆಟ್ ಗ್ರೀನ್ ಕಲರ್ಸ್ ಏನಿದೆ ಟಾಪ್ ಸರ್ಫೇಸ್ ಅಲ್ಲಿ ಬರುತ್ತೆ. ಟಾಪ್ ಸರ್ಫೇಸ್ ಅಲ್ಲಿ ಲೆಂತ್ ಮತ್ತೆ ವಿಡ್ತ್ ಬರ್ತದೆ. ಅದೇ ಸೈಡ್ ವ್ಯೂ ನೀವು ನೋಡಬೇಕು. ಸೈಡ್ ವ್ಯೂ ಅಬ್ಸರ್ವ್ ಮಾಡೋದು ನಾವು ಎಡಭಾಗದಿಂದ ಬಂದು ನೋಡಬೇಕು ಅಂತ. ಎಡಭಾಗದಿಂದ ಬಂದು ನೋಡಿದಾಗ ನಮಗೆ ಯೆಲ್ಲೋ ಕಲರಿನ ಸರ್ಫೇಸ್ ಮಾತ್ರ ಕಾಣ್ತದೆ. ಆಗ ನಮಗೆ ಯೆಲ್ಲೋ ಕಲರಿನ ಸರ್ಫೇಸ್ ಬಂದು ಮಾತ್ರ ಕಂಡಾಗ 20 mm ವಿಡ್ತ್ ಅಲ್ಲಿದೆ ಮತ್ತೆ ಎತ್ತರ 50 mm ಈ ರೀತಿಯ ಸರ್ಫೇಸ್ಗಳು ನಮಗೆ 3 ವ್ಯೂಸ್ ಕಾಣ್ತದೆ. ಇದನ್ನೊಂದು ಅಬ್ಸರ್ವ್ ಮಾಡಿ. ಫ್ರಂಟ್ ವ್ಯೂ ಬ್ಲೂ ಕಲರ್ ಸರ್ಫೇಸ್, ಟಾಪ್ ವ್ಯೂ ಆರ್ ಪ್ಲಾನ್ ಗ್ರೀನ್, ಲೈಟ್ ಗ್ರೀನ್ ಕಲರ್ ಸರ್ಫೇಸ್, ಮತ್ತೆ ಸೈಡ್ ವ್ಯೂ ಯೆಲ್ಲೋ ಕಲರ್ ಸರ್ಫೇಸ್ ಬರ್ತದೆ, ಅರಶಿನ ಬಣ್ಣದ್ದು. ಈ ರೀತಿ 3 ವ್ಯೂಸ್ ಇದೆ. ಅವನು ಫಸ್ಟ್ ಆಂಗಲ್ ಅಲ್ಲಿ ಡ್ರಾ ಮಾಡ್ಲಿಕ್ಕೆ ಹೇಳಿದ್ದಾರೆ. ಇನ್ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್. ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾನೆ ಇನ್ ದ ಫಸ್ಟ್ ಆಂಗಲ್ ಮೆಥಡ್.
The object is assumed in between the first quadrant and views observed from the your right side. ಆಬ್ಜೆಕ್ಟ್ ಅನ್ನು ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಅಂದ್ರೆ ಆಬ್ಜೆಕ್ಟ್ ಎಲ್ಲಿ ಇಡಬೇಕು ಅಂತ ಹೇಳಿದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇಟ್ಟಿದ್ದೇವೆ ಅಂತ ನಾವು ತಿಳ್ಕೊಳ್ಬೇಕು. ಆ ನಂತರ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇಟ್ಟಿದ್ದೇವೆ ಅಂತ ಹೇಳಿದ್ರೆ ದ ಆಬ್ಜೆಕ್ಟ್ ಸಿಚುವೇಟೆಡ್ ಅಬೋವ್ ದ HP ಅಂಡ್ ಇನ್ ಫ್ರಂಟ್ ಆಫ್ ದ VP. HP ಯ ಮೇಲೆ ಇರಬೇಕು ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ, ಮತ್ತೆ VP ಯ ಎದುರುಗಡೆ ಇರಬೇಕು ಅಂತ ಇರುವಂತದ್ದು. ಆ ಪ್ರಿನ್ಸಿಪಲ್ ಅಲ್ಲಿ ನಾವು ಡ್ರಾ ಮಾಡಬೇಕಾಗುತ್ತೆ. ಮತ್ತೆ ಆಬ್ಜೆಕ್ಟ್ ಯಾವಾಗಲೂ ಮಧ್ಯದಲ್ಲಿ ಇರುತ್ತೆ. ಆಬ್ಜೆಕ್ಟ್ ಈಸ್ ಇನ್ ಬಿಟ್ವೀನ್ ದ ಅಬ್ಸರ್ವರ್ ಅಂಡ್ ಪ್ಲೇನ್. ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಆಬ್ಜೆಕ್ಟ್ ಮಧ್ಯದಲ್ಲಿದೆ. ನೀವು ಅಬ್ಸರ್ವರ್ ಫಾರ್ ಫ್ರಂಟ್ ವ್ಯೂ ಅಂತ ನಾವು ಡೈರೆಕ್ಷನ್ ತೋರಿಸಿದ್ರಲ್ಲ, ಅಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ಆಗ ಆಬ್ಜೆಕ್ಟ್ ಮಧ್ಯದಲ್ಲಿ ಬರುತ್ತೆ, ಪ್ಲೇನ್ ಮತ್ತೆ ಅಬ್ಸರ್ವರ್ ಆ ಕಡೆ ಈ ಕಡೆ ಬರ್ತಾರೆ. ಹಾಗೆ ಟಾಪ್ ಇಂದ ಅಬ್ಸರ್ವ್ ಮಾಡಿ, ಆಬ್ಜೆಕ್ಟ್ ಮಿಡಲ್, ಪ್ಲೇನ್ ಅಂಡ್ ಅಬ್ಸರ್ವರ್ ಡಿಫರೆಂಟ್ ಎಂಡ್ಸ್ at different ends. ಹಾಗೆ ಸೈಡ್ ಇಂದ ನೋಡುವಾಗಲೂ ಅಷ್ಟೇ ಆಬ್ಜೆಕ್ಟ್ ಮಧ್ಯದಲ್ಲಿ ಬರುತ್ತೆ. ಈ ಪ್ರಿನ್ಸಿಪಲ್ ಅಲ್ಲಿ ನಾವು ಡ್ರಾ ಮಾಡಬೇಕು. ಈಗ ನಾವು ಇದೇ ಪ್ಯಾಟರ್ನ್ ಅಲ್ಲಿ ನಾವು ಡ್ರಾಯಿಂಗ್ ಶೀಟ್ ಮಾಡ್ಲಿಕ್ಕೆ ಆಗುದಿಲ್ಲ, ನಾನು ಹೇಳಿದ್ದೇನೆ. ಅದಕ್ಕೆ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಇದು ಫಸ್ಟ್ ಕ್ವಾಡ್ರೆಂಟ್ ವ್ಯೂಸ್ ಫಾರ್ಮೇಶನ್ ಆದ್ರೆ HP ಮತ್ತೆ PP ಅನ್ನು ಪಾರ್ಷಲ್ ಆಗಿ ಮತ್ತೆ ಫುಲ್ಲಿ ಆಗಿ ರೊಟೇಟ್ ಮಾಡಿದಾಗ ಯಾವ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಅಂತೇಳಿ ನಾವು ಇದರಲ್ಲಿ ನೋಡಿದ್ರೆ, ನಾವು XY ಆಕ್ಸಿಸಿನ ಮೇಲೆ ಫ್ರಂಟ್ ವ್ಯೂ ಬರ್ತದೆ ರೊಟೇಟ್ ಮಾಡಿದ. ನಮಗೆ ಗೊತ್ತಿದೆ ಯಾವಾಗಲೂ XY ಆಕ್ಸಿಸಿನ ಮೇಲೆ ಬರ್ತದೆ. ನಂತರ ವರ್ಟಿಕಲ್ ಆಕ್ಸಿಸ್ ಅಂತ ಹೇಳಿದಲ್ಲ, ಅದರ ಯಾವ ಸೈಡ್ ಬರ್ತದೆ, ಲೆಫ್ಟ್ ಸೈಡಾ ರೈಟ್ ಸೈಡಾ, ಅದಿರುವಂಥದ್ದು ನಾವು ಯಾವ ಕಡೆಯಿಂದ ನೋಡ್ತೇವೆ ಅದರ ವಿರುದ್ಧವಾಗಿ ಇರುತ್ತದೆ. ನಾವು ರೈಟ್ ಸೈಡ್ ಇಂದ ನೋಡಿದ್ರೆ ಲೆಫ್ಟ್ ಸೈಡ್ ಅಲ್ಲಿ ಬರಿಬೇಕಾಗುತ್ತೆ ವರ್ಟಿಕಲ್ ಆಕ್ಸಿಸ್ ಇದ್ದು. ಆಮೇಲೆ ಲೆಫ್ಟ್ ಸೈಡ್ ಇಂದ ನೋಡಿದ್ರೆ ರೈಟ್ ಸೈಡ್ ಅಲ್ಲಿ ಬರಿಬೇಕಾಗುತ್ತೆ. ಈ ತರ ವ್ಯತ್ಯಾಸಗಳಿರುತ್ತೆ ನಮಗೆ ಫಸ್ಟ್ ಆಂಗಲ್ ಅಲ್ಲಿ. ಸೊ ನಾವೀಗ ಡ್ರಾ ಮಾಡಬೇಕು. ಫಸ್ಟ್ ಆಂಗಲ್ ಅಲ್ಲಿ ಡ್ರಾ ಮಾಡಬೇಕು. ನೋಡ್ಕೊಳ್ಳಿ, ನೋಡಿ ಈಗ ಆಬ್ಜೆಕ್ಟ್ ಇದೆ ಇಲ್ಲಿ, ಇದು ಆಬ್ಜೆಕ್ಟ್. ಈಗ ಇದು ಆಕ್ಚುಲಿ ಫ್ರಂಟ್ ವ್ಯೂ ಬಂದ್ರೆ ಈ ಸೈಡ್, ಇದು ಸೈಡ್ ವ್ಯೂ. ನಂತರ ಇದು ಟಾಪ್ ವ್ಯೂ ಇಂದ ಕಾಣ್ತದೆ. ಹೀಗೆ ನೀವು ಫ್ರಂಟ್ ವ್ಯೂ ಸೈಡ್ ಇಂದನೇ ನೋಡಬೇಕು. ಇದನ್ನು ಈ ರೀತಿಯ ವ್ಯೂಸ್ ಬರ್ತದೆ. ನಾವು ಫ್ರಂಟ್ ಇಂದ ನೋಡಿದಾಗ ಯಾವ ರೀತಿ ಕಾಣ್ತದೆ ಅಂತ ಹೇಳಿದ್ರೆ, ಈ ರೀತಿಯ ಒಂದು ವ್ಯೂಸ್ ಕಾಣ್ತದೆ ಫ್ರಂಟ್ ಇಂದ ನೋಡಿದಾಗ. ಯಾವ ಶೇಪು? ಇದು ರೆಕ್ಟ್ಯಾಂಗ್ಯುಲರ್ ಶೇಪ್. ಆಗ ಇದರಲ್ಲಿ ಅಳತೆಗಳು ಇದು ಉದ್ದ ನೋಡಿದು, ಇಲ್ಲಿಂದ ಬೇಸ್ ಉದ್ದ. ನಂತರ ಇದು ಎತ್ತರ. ಉದ್ದ ಎಷ್ಟು? 30 mm. ಎತ್ತರ ಎಷ್ಟು? 50 mm. ಈಗ ಸೈಡ್ ವ್ಯೂ ನೀವು ಡ್ರಾ ಮಾಡಬೇಕಾದ್ರೆ ಇನ್ನೊಂದು ಸೈಡ್ ಇಂದ ನೋಡ್ತೀರಿ. ಆಗ ಸೈಡ್ ಇಂದ ನೋಡಿದ್ರೆ ನಾವು ಆಕ್ಚುಲಿ ಲೆಫ್ಟ್ ಸೈಡ್ ಇಂದ ನೋಡ್ತಾ ಇದ್ದೇವೆ. ಈ ರೀತಿ ಬರ್ತದೆ ಈ ಕಲರ್ ಅಲ್ಲಿ. ಇನ್ನು ಟಾಪ್ ವ್ಯೂ ಡ್ರಾ ಮಾಡಬೇಕಾದ್ರೆ ನೀವು ಅದನ್ನು ಟಾಪ್ ವ್ಯೂ ಫ್ರಂಟ್ ಇಂದ ಯಾವ ಸೈಡ್ ನೋಡ್ತೀರೋ ಆ ತರ ನೋಡ್ಬೇಕಾಗ್ತದೆ. ಇದು 3 ವ್ಯೂಸ್ ಈ ಆಬ್ಜೆಕ್ಟ್ ಇದ್ದು. ಫ್ರಂಟ್ ವ್ಯೂ ನಾನು ಆಗ ಲೆಫ್ಟ್ ಸೈಡ್ ಅಲ್ಲಿ ಈ ಸರ್ಫೇಸ್ ಗಳು ಬರ್ತದೆ. ಸೈಡ್ ವ್ಯೂ ಇಂದ ನೋಡಿದ್ರೆ ಈ ಸರ್ಫೇಸ್, ಟಾಪ್ ವ್ಯೂ ಇಂದ ಇದನ್ನೇ ನಾವು ಡ್ರಾ ಮಾಡಬೇಕಾಗ್ತದೆ. ಈಗ ಡ್ರಾ ಮಾಡೋದು ನಾನು ಹೇಳಿಕೊಡ್ತೇನೆ. ಈಗ ಇದನ್ನು ನೀವು ತುಂಬಾ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಈಗ ಅಬ್ಸರ್ವ್ ಮಾಡಿ, ದಿಸ್ ಇಸ್ ದ ಡ್ರಾಯಿಂಗ್ ಶೀಟ್. ಡ್ರಾಯಿಂಗ್ ಶೀಟ್ ಅಲ್ಲಿ ನಾವು ಕ್ವಶನ್ ಅನ್ನು ಬರ್ಕೊಳ್ಬೇಕು ಕ್ಯಾಪಿಟಲ್ ಲೆಟರ್ ಅಲ್ಲಿ, ಲೈನ್ಸ್ ಡ್ರಾ ಮಾಡಿ. ಕ್ವಶನ್ ನಂಬರ್ 1, ಡ್ರಾ ದ, ಅಲ್ಲಿ ನಾನು ಕ್ವಶನ್ ಏನು ಸೆಂಡ್ ಮಾಡಿದ್ದೇನೆ, ಡ್ರಾ ದ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಪ್ರಿಸಮ್. ಅದರ ಸೈಜ್ 30 × 20 × 50, ಅಂದ್ರೆ ಉದ್ದ ಗುಣಿಸು ಅಗಲ ಗುಣಿಸು ಎತ್ತರ. ಈ ಟ್ರೈನಿಂಗ್ ಪರ್ಪಸ್ ಆಗಿರೋದ್ರಿಂದ ನಾನು ಇಲ್ಲಿ ಅಬ್ಜೆಕ್ಟ್ ನಾನು ಲೆಫ್ಟ್ ಸೈಡ್ ಅಲ್ಲಿ ಡ್ರಾಯಿಂಗ್ ಶೀಟಿನ ಎಡಭಾಗದಲ್ಲಿ ಮಾಡಬೇಕು. ಅಂಡ್ ಇನ್ ರಿಮೈನಿಂಗ್ ಪೋರ್ಷನ್ ಅದರ ಆನ್ಸರ್ ಆರ್ಥೋಗ್ರಾಫಿಕ್ ವ್ಯೂಸ್ ಅನ್ನು ಪ್ರೊಜೆಕ್ಷನ್ ಅನ್ನು ಮಾಡಬೇಕು ನಾನು. ಇಲ್ಲದಿದ್ರೆ ಎಕ್ಸಾಮ್ ಪರ್ಪಸ್ ಆದ್ರೆ ನಮಗೆ ರೆಕ್ಟ್ಯಾಂಗ್ಯುಲರ್ ಪ್ರಿಸಮ್ ಅಥವಾ ಕ್ಯೂಬಾಯ್ಡ್ ಅಂತ ಹೇಳಿದ್ರೆ ಅದರ ಶೇಪ್ ಗೊತ್ತಿರ್ತದೆ. ಈಗ ನಾವು ಅಬ್ಸರ್ವ್ ಮಾಡಿದ್ದೇವೆ, ಸಾಲಿಡ್ಸ್ ಅಲ್ಲೂ ಬರ್ಕೊಂಡಿದ್ದೇವೆ. ಆ ಶೇಪ್ ನೋಡ್ಕೊಂಡು ನಾವು ಬರೀ ಆನ್ಸರ್
ಇದರ ವ್ಯೂಸ್ ಅನ್ನು ಮಾತ್ರ ಮಾಡಿದರೆ ಸಾಕು, ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್. ಸೊ ಇಲ್ಲಿ ನಾನು ಡ್ರಾಯಿಂಗ್ ಶೀಟ್ ಅಲ್ಲಿ ನೀವು ಸೆಂಡ್ ಮಾಡಲಿಕ್ಕೆ ಹೇಳಿದ್ದೆ ಲಾಸ್ಟ್ ಕ್ಲಾಸಲ್ಲಿ. ಆ ಡ್ರಾಯಿಂಗ್ ಶೀಟ್ ಅಲ್ಲಿ ಮಾಡಬೇಕಾದ್ರೆ ಫಸ್ಟಿಗೆ ಅಬ್ಜೆಕ್ಟ್ ಅನ್ನು ಮಾಡ್ಕೊಳ್ಳುವ. ಅಬ್ಜೆಕ್ಟ್ ಮಾಡ್ಕೊಳ್ಳುವಾಗ ಫಸ್ಟ್ ಯಾವಾಗಲೂ ಯಾವುದು ಐಸೋಮೆಟ್ರಿಕ್ ಡ್ರಾಯಿಂಗ್ ಮಾಡ್ತೇವೆ ಲೆಫ್ಟ್ ಸೈಡ್ ಅಲ್ಲಿ ಮಾಡಬೇಕು ಅಂತ ಹೇಳಿದ್ದೆ ನಾನು. ಲೆಫ್ಟ್ ಕಾರ್ನರ್ ಅಲ್ಲಿ ಇಲ್ಲಿ ಮಾಡಬೇಕು ಅಂತ ಹೇಳಿದ್ದೇನೆ. ಲೆಫ್ಟ್ ಕಾರ್ನರ್ ಅಲ್ಲಿ ಇದರ ಲೆಂತ್ ಅನ್ನು ನಾವು 30 mm ಒಂದು ಆಂಗಲ್ 30 ಡಿಗ್ರಿಯಲ್ಲಿ ಡ್ರಾ ಮಾಡ್ಕೊಳ್ಳುವ. ಇಲ್ಲಿ ಡ್ರಾ ಮಾಡ್ಕೊಳ್ಬೇಕು. ಇದು 30. ಇನ್ನೊಂದು ಆಂಗಲ್ ತಗೊಳ್ಳುವ. ಈ 30 ಡಿಗ್ರಿ ಸೆಟ್ ಸ್ಕ್ವೇರ್ ಇದು ನಮ್ಗೆ ಗೊತ್ತಿದೆ, ಅಗೈನ್ ನಾನು ರಿಪೀಟ್ ಮಾಡ್ಕೊಳ್ಳೋದಿಲ್ಲ ಅಂತ. ಇದನ್ನು 20 mm ತಗೊಳ್ತೇನೆ. ಇದರ ಆಂಗಲ್ 30 ಡಿಗ್ರಿ ಇರಬೇಕು. ಇನ್ನೊಂದು ವರ್ಟಿಕಲ್ ಹೈಟ್ ತಗೊಳ್ಬೇಕು ನಾವು ಇದರದ್ದು, ಅದು 50 mm. ಇದು ವರ್ಟಿಕಲ್ ಹೈಟ್ ತಗೊಳ್ಬೇಕು 50 mm. ಈಗ ಇದು 3 ಐಸೋಮೆಟ್ರಿಕ್ ಆಕ್ಸಿಸ್ ಅಂತ ಹೇಳ್ತೇವೆ. ಇದಕ್ಕೆ ಸಮಾನಾಂತರವಾಗಿ ಎಲ್ಲ ಗೆರೆಗಳು ಬರಬೇಕು. ಇದನ್ನು ನಾನು ಇನ್ನೊಂದು ವರ್ಟಿಕಲ್ ಲೈನ್ ತಗೊಳ್ತೇನೆ. ಇಟ್ ಈಸ್ ಆಲ್ಸೋ ಹೈಟ್ ಆಫ್ ದ ಆಬ್ಜೆಕ್ಟ್. Height of the object and from the another end 3 ಕಾರ್ನರ್ ಇಂದ ಹೈಟ್ ಅನ್ನು ತಗೊಳ್ಬೇಕು. ಎಲ್ಲ ಡೈಮೆನ್ಷನ್ 50 mm. ತಗೊಳ್ಬೇಕು ನಾವು. ಈ ರೀತಿಯ ನಾವು 3 ಅಳತೆಗಳನ್ನು ತಗೊಂಡು ಮಾಡ್ತೇವೆ. ಈಗ ಇದಕ್ಕೆ ಇನ್ನು 3 ಸೈಡ್ಸ್ ಡ್ರಾ ಮಾಡ್ಕೊಳ್ಬೇಕು. ಇದೇನಿದೆ 30 ಡಿಗ್ರಿ, ಇದಕ್ಕೆ ಪ್ಯಾರಲಲ್ ಆಗಿ ಈ ಸೈಡ್ ಬರ್ತದೆ. ಇದು 30 mm ಡೈಮೆನ್ಷನ್ಸ್. ಇನ್ನು ಇದನ್ನು ಸೆಟ್ ಸ್ಕ್ವೇರ್ ಅನ್ನು 30 ಡಿಗ್ರಿ ಸೆಟ್ ಸ್ಕ್ವೇರ್ ಅನ್ನು ಹೀಗೆ ತೆಗೆಸ್ಕೊಂಡ್ರೆ ಇದಕ್ಕೆ ಪ್ಯಾರಲಲ್ ಆಗಿ ಬರ್ತದೆ. ಈ ಲೈನ್ ಅನ್ನು ಡ್ರಾ ಮಾಡ್ಕೊಳ್ಳುವ. ಆನಂತರ ಇನ್ನೊಂದು ಎಡ್ಜ್, ಇದಕ್ಕೆ ಪ್ಯಾರಲಲ್ ಆಗಿ ಇನ್ನೊಂದು ಗೆರೆಯನ್ನು ಎಳ್ಕೊಳ್ಳುವ. ಇದು ಡೈಮೆನ್ಷನ್ ತಗೊಳ್ಳುವಾಗ 30 mm ತಗೊಳ್ಬೇಕು. ಸ್ವಲ್ಪ ತಿನ್ನಾಗಿ ಮಾಡ್ಕೊಳ್ಬೇಕು ಫಸ್ಟಿಗೆ ಇದರ ಡೈಮೆನ್ಷನ್ ತಗೊಳ್ಳುವಾಗ. ನಂತರ ಈ ಎಡ್ಜ್ ಬಂದು ಸೇರ್ತದಲ್ಲ, ಇದಕ್ಕೆ ಪ್ಯಾರಲಲ್ ಆಗಿ ತಗೊಂಡ್ರೆ ಇದು ಐಸೋಮೆಟ್ರಿಕ್ ಡ್ರಾಯಿಂಗ್ ಕಂಪ್ಲೀಟ್ ಆಗ್ತದೆ. ಐಸೋಮೆಟ್ರಿಕ್ ಡ್ರಾಯಿಂಗ್ ಆಫ್ ಎನ್ ಆಬ್ಜೆಕ್ಟ್. ಇದರ ಡೈಮೆನ್ಷನ್ ನಾನು ಬರಿಬೇಕು. ಡೈಮೆನ್ಷನ್ ಬರೆಯುವಾಗ ಡೈಮೆನ್ಷನ್ ಲೈನ್ ತಿನ್ನಾಗಿ ಡ್ರಾ ಮಾಡ್ಕೊಳ್ಬೇಕು ನಾವು. ಅದಕ್ಕೆ ನಾನಿಲ್ಲಿ ರೆಡ್ ಕಲರ್, ನೀವು ಅಲ್ಲಿ 2H ಪೆನ್, ಇದನ್ನೆಲ್ಲ ಅಬ್ಜೆಕ್ಟ್ ಎಡ್ಜ್ HB ಲೈನ್ ಯೂಸ್ ಮಾಡಿ, HB ಪೆನ್ಸಿಲ್ ಯೂಸ್ ಮಾಡಿದರೆ ಇದನ್ನು ಇಲ್ಲಿಂದ ಎಕ್ಸ್ಟೆನ್ಷನ್ 2H ಪೆನ್ ಲೈಟ್ ಲೈನ್ಸ್ ಎಕ್ಸ್ಟೆನ್ಷನ್ ಲೈನ್ ಅಂತ ಹೇಳ್ತೇವೆ. ಇದು ಲೆಂತ್ ಅನ್ನು ಇಂಡಿಕೇಟ್ ಮಾಡಲಿಕ್ಕೆ, ಇದು ವಿಡ್ತ್ ಅನ್ನು ಇಂಡಿಕೇಟ್ ಮಾಡಲಿಕ್ಕೆ, ಇನ್ನು ಹೈಟ್ ಅನ್ನು ಇಂಡಿಕೇಟ್ ಮಾಡಲಿಕ್ಕೆ ನಾನು ಇಲ್ಲಿ ಡ್ರಾ ಮಾಡ್ತೇನೆ. ತರ ಎಕ್ಸ್ಟೆನ್ಷನ್ ಲೈನ್ ಹಾಕೊಂಡಿದ್ದೇನೆ ತಿನ್ನಾಗಿ. ಇದಕ್ಕೆ ಡೈಮೆನ್ಷನ್ ಬರಿಬೇಕಾದ್ರೆ ಇದಕ್ಕೆ ಪ್ಯಾರಲಲ್ ಆಗಿ ಬರಬೇಕು ಲೈನ್ಸ್. ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಲೈನ್ಸ್ ಅನ್ನು ಡ್ರಾ ಮಾಡಬೇಕು ಇಲ್ಲಿಂದ ಇಲ್ಲಿವರೆಗೆ. ನಂತರ ಲೆಂತ್ ಬರೀಲಿಕ್ಕೆ ಇದಕ್ಕೆ ಪ್ಯಾರಲಲ್ ಆಗಿ ಈ ಲೈನ್ ಅನ್ನು ಡ್ರಾ ಮಾಡಬೇಕು. ಇದಕ್ಕೆ ಪ್ಯಾರಲಲ್ ಆಗಿ ಲೈನ್ಸ್ ಡ್ರಾ ಮಾಡಿ, ಇನ್ನು ಅದರ ರಿವರ್ಸ್ ಹಾಕಿ ಇದಕ್ಕೆ ಪ್ಯಾರಲಲ್ ಆಗಿ ಈ ಲೈನ್ ಅನ್ನು ಡ್ರಾ ಮಾಡಿ. ಎಲ್ಲ ಲೈನ್ಸ್ ಒಂದಕ್ಕೊಂದು ಪ್ಯಾರಲಲ್ ಆಗಿ ಬರುತ್ತೆ. ಈಗ ಇಲ್ಲಿ ಈ ಕಾರ್ನರ್ಗೆ ಟಚ್ ಆಗಬೇಕು ಆರೋ ಹೆಡ್. ಇದು ಸಹ ಲೈಟ್ ಆಗಿರಲಿ. ಆರೋ ಹೆಡ್ ಈ ಕಾರ್ನರ್ಗೆ ಟಚ್ ಮಾಡಿ ಆರೋ ಹೆಡ್ ಅನ್ನು ಹೀಗೆ ಡ್ರಾ. ಈಗ ಇದರ ಡೈಮೆನ್ಷನ್ ಬರಿಬೇಕು. ಇದು ಲೆಂತ್,
ಇದು ಮಿಡ್ಲಲ್ಲಿ ಲೈನ್ನ ಮೇಲೆ ಬರೆಯುವ 30 mm ಅಂತ ಬರೆಯೋದು ಬೇಡ, ಆ್ಯಂಡ್ 20 mm, ಆ್ಯಂಡ್ ಹೈಟ್ 50 mm. 30 × 20 × 50. ಇದನ್ನು ಯಾವ ಸೈಡಿಂದ ಅಬ್ಸರ್ವ್ ಮಾಡಬೇಕು ಅಂತ ನಾವು ಹೇಳಿರ್ತಾರೆ ಕ್ವಶನಲ್ಲಿ. ಇದು ರೈಟ್ ಸೈಡಿಂದ ಅಬ್ಸರ್ವ್ ಮಾಡಬೇಕು. ಅದಕ್ಕೋಸ್ಕರ ರೈಟ್ ಸೈಡಿಂದ ನಾವು ಒಂದು ಲೈನ್ ಡೈರೆಕ್ಷನ್ 30 ಡಿಗ್ರಿಗೆ ಒಂದು ಲೈನನ್ನು ಹಾಕ್ಕೊಂಡು ಇದಕ್ಕೆ ಬಾಣದ ಗುರುತು ಹಾಕಿ ಫ್ರಂಟ್ ವ್ಯೂ ಕ್ಯಾಪಿಟಲ್ ಲೆಟ್ರಲ್ಲಿ ಬರೆಯುವ. ಇದನ್ನೊಂದು ಫ್ರಂಟ್ ವ್ಯೂ ಈ ಸೈಡಿಂದ ಅಬ್ಸರ್ವ್ ಮಾಡಿದರೆ ಬ್ಲೂ ಕಲರ್ ಸರ್ಫೇಸ್ ಆಗ ನಾನು ರೆಪ್ರೆಸೆಂಟ್ ಮಾಡಿದ್ದೇವೆ. ಇದು ಸೈಡ್ ವ್ಯೂ ಲೆಫ್ಟ್ ಸೈಡಿಂದ ನೋಡುವಂಥದ್ದು. ಲೆಫ್ಟ್ ಸೈಡಿಂದ ಸೈಡ್ ವ್ಯೂ ಬರೀಬೇಕು, ಮತ್ತು ಪ್ಲ್ಯಾನ್ 3 ವ್ಯೂಸ್ ಅನ್ನು ನೋಡಬೇಕು ಅಂತ ಗೊತ್ತಾಗ್ತದೆ. ಈಗ ಫ್ರಂಟ್ ವ್ಯೂ ಬರಿಬೇಕು. ನಾನು ಈಗ ಆನ್ಸರ್ ಇದು ಆ್ಯಕ್ಚುಲಿ ಕ್ವಶನ್. ಈಗ ಎಕ್ಸಾಮಲ್ಲಿ ಈ ಪಾಯಿಂಟ್ ಬೇಡ, ಟ್ರೈನಿಂಗ್ ನಮಗೆ ಗೊತ್ತಿರೋ ನಾವಿಲ್ಲಿ ಸ್ಟಡಿ ಮಾಡುವುದರಿಂದ ಇದನ್ನು ಈ ಅಬ್ಜೆಕ್ಟ್ ಮಾಡ್ಕೊಂಡು ವ್ಯೂಸ್ ಮಾಡಬೇಕಾಗ್ತದೆ, ಆಗ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ಇಲ್ಲಿ ನಾವು ಅಬ್ಜೆಕ್ಟನ್ನು ಹಾಕೊಂಡಿದ್ದೇವೆ. ಈಗ ಇಲ್ಲಿ ವ್ಯೂ ರೈಟ್ ಸೈಡಲ್ಲಿ ನಾವು ಆನ್ಸರ್ ಮಾಡುವ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್. ಅದಕ್ಕೆ ಮೊದಲು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಮಾಡಬೇಕಾದ್ರೆ ಒಂದು ಹಾರಿಜಾಂಟಲ್ ಎಡ್ಜ್ ಅನ್ನು ಡ್ರಾ ಮಾಡ್ಕೊಳ್ಬೇಕು. ಆಕ್ಸಿಸ್, ಹಾರಿಜಾಂಟಲ್ ಆಕ್ಸಿಸ್. ಹಾರಿಜಾಂಟಲ್ ಆಕ್ಸಿಸ್ ಅದು ಲೈಟ್ ಲೈನ್, ಥಿಕ್ ಲೈನ್ ಅಲ್ಲ, ಥಿನ್ ಲೈನ್. XY ಎಷ್ಟು ಬೇಕಾದ್ರೂ ತಗೊಳ್ಬೋದು ಇದರ ಲೆಂತ್, ಅದು ಸ್ಪೇಸ್ ನೋಡಿಕೊಂಡು ಮಾಡಬೇಕಾಗಿರ್ತದೆ. ಇದು ಇನ್ನೊಂದು ಸೈಡ್ ವ್ಯೂ, ಇನ್ನೊಂದು ವರ್ಟಿಕಲ್ ಆಕ್ಸಿಸ್ ಹಾಕ್ಕೊಳ್ಬೇಕು. ಹೀಗೆ ಹಾಕೊಂಡು ವರ್ಟಿಕಲ್ ಆಗಿ ಇಟ್ಕೊಳ್ಳಿ. ಇದನ್ನು ಇಲ್ಲಿ ವರ್ಟಿಕಲ್ ಆಗಿ ಇಟ್ಕೊಂಡು ವರ್ಟಿಕಲ್ ಆಕ್ಸಿಸ್ ಹಾಕೊಳ್ಳುವ. ಈ ಥರ 2 ಆಕ್ಸಿಸ್ ಡ್ರಾ ಮಾಡಿದ ಮೇಲೆ ನಾವು ಅದಕ್ಕೆ ಆಕ್ಸಿಸ್ಸಿನ ಹೆಸರನ್ನು ಬರೆಯುವ. ಇದು XY ಆಕ್ಸಿಸ್, ಇದು X' ವರ್ಟಿಕಲ್ ಆಕ್ಸಿಸ್, X' Y'. ಈ ಥರ ವರ್ಟಿಕಲ್ ಆಕ್ಸಿಸ್ ಮತ್ತು ಹಾರಿಜಾಂಟಲ್ ಆಕ್ಸಿಸ್ ಗುರುತಿಸಿದ ಮೇಲೆ ಫ್ರಂಟ್ ವ್ಯೂ ಎಲ್ಲಿ ಫಾರ್ಮೇಷನ್ ಆಗ್ತದೆ, ಎಲ್ಲಿ ಫ್ರಂಟ್ ವ್ಯೂ ಬರೀಬೇಕು ನಾವು ಅಂತ ಮೊದಲು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾವ ಸ್ಪೇಸ್, ಈ ಸ್ಪೇಸಾ ಅಥವಾ ಈ ಸ್ಪೇಸಾ, ಈ ಸ್ಪೇಸಾ, ಈ ಸ್ಪೇಸಾ. ನಮಗೆ ಗೊತ್ತಿದೆ ಫಸ್ಟ್ ಆ್ಯಂಗಲಲ್ಲಿ ಫ್ರಂಟ್ ವ್ಯೂ ಯಾವತ್ತು XY ಆಕ್ಸಿಸಿನ ಮೇಲ್ಭಾಗದಲ್ಲಿ ಬರ್ತದೆ. ಇದರ 2 ಪೋರ್ಷನಲ್ಲಿ ಬರ್ಬೋದು, ಎಲ್ಲಿ ಬೇಕಾದ್ರೂ ಬರ್ಬೋದು. ಅದೇ ಹಾಗೆ ಈ ಪೋರ್ಷನ್ ಅಂದರೆ ಇದು ರೈಟ್ ಹ್ಯಾಂಡ್ ಸೈಡ್, ಇದು ಲೆಫ್ಟ್ ಹ್ಯಾಂಡ್ ಸೈಡ್. ಈ X' Y' 2 ಪಾರ್ಟ್ ಮಾಡ್ತದೆ. ಇದು ರೈಟ್ ಹ್ಯಾಂಡ್ ಸೈಡ್, ಇದು ಲೆಫ್ಟ್ ಹ್ಯಾಂಡ್ ಸೈಡ್. ಈ ಪಾರ್ಟ್ ಅನ್ನು ನಾವು ನೋಡ್ಕೊಂಡ್ರೆ ಇಲ್ಲಿ ಅಬ್ಸರ್ವೇಷನ್ ಯಾವ ಕಡೆಗೆ ಇದೆ ಅಂತೇಳಿ ನಾವು ನೋಡ್ಕೊಳ್ಬೇಕು. ನಾವು ಅಬ್ಸರ್ವ್ ಮಾಡ್ತಾ ಇರೋದು ರೈಟ್ ಹ್ಯಾಂಡ್ ಸೈಡ್. ಸೊ ಇಲ್ಲಿ ಅದು ರಿವರ್ಸ್ ಬರ್ತದೆ. ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರ್ತದೆ ಫ್ರಂಟ್ ವ್ಯೂ. ಯಾವ ಸೈಡಿಂದ ಫ್ರಂಟ್ ವ್ಯೂ ಅಬ್ಸರ್ವ್ ಮಾಡ್ತೇವೆ ಅದರ ರಿವರ್ಸ್. ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಇದು X' Y' ಇರುತ್ತೆ. ಅದಕ್ಕೆ ಈ ಕಾರ್ನರ್ ಅಲ್ಲಿ ಇದು ಸೆಂಟರ್ 2 ಸೇರುವಂಥದ್ದು. ಕ್ಯಾಪಿಟಲ್ ಲೆಟರ್ ಅಲ್ಲಿ ಒಂದು ಕಾರ್ನರ್ ಅಲ್ಲಿ ಸಣ್ಣಕ್ಕೆ VP ಅಂತ ಬರ್ಕೊಳ್ಬೇಕು. VP ಬರ್ದಾದ್ಮೇಲೆ ನಾವು ಟಾಪ್ ವ್ಯೂ ನೋಡುದು ಫ್ರಂಟ್ ವ್ಯೂ ಯಾವ ಸೈಡ್ ಇಂದ, ಆ ಡೈರೆಕ್ಷನ್ ಇಂದ ಪ್ಯಾರೆಟ್ ಗ್ರೀನ್ ಕಲರ್ ಇತ್ತಲ್ಲಿ, ಅದು ಟಾಪಿನ ನೋಡುದು ಅಲ್ಲಿ ಕೆಳಗೆ ಫಾರ್ಮೇಶನ್ ಆಯ್ತು. ಅಂದ್ರೆ ಮಧ್ಯದಲ್ಲಿ ಅಬ್ಜೆಕ್ಟ್ ಸಿಚುವೇಟ್ ಆಗಿರೋದು, ಪ್ಲೇನ್ ಇನ್ನೊಂದು ಎಂಡ್ ಅಲ್ಲಿ ಇರೋದ್ರಿಂದ ಅದು ಬಾಟಮ್ ಅಲ್ಲಿ ಬರ್ತದೆ, ಇಲ್ಲಿ ಬರ್ತದೆ. ಅದಕ್ಕೆ ಟಾಪ್ ವ್ಯೂ ಯಾವಾಗ್ಲೂ ಪ್ಲಾನ್ ಯಾವಾಗ್ಲೂ ಹಾರಿಜಾಂಟಲ್ ಪ್ಲೇನ್ ನ ಮೇಲೆ ಫಾರ್ಮೇಶನ್ ಆಗ್ತದೆ, HP ಮೇಲೆ. ಮತ್ತೆ ಸೈಡ್ ವ್ಯೂ ನಾವು ಲೆಫ್ಟ್ ಸೈಡ್ ಇಂದ ನೋಡುದು, ಲೆಫ್ಟ್ ಕಾರ್ನರ್ ಇಂದ ನೋಡುದು, ಇದು ಸೈಡ್ ವ್ಯೂ. ಹಾಗಾಗಿ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರ್ತದೆ, VP ಯ ಪಕ್ಕದಲ್ಲಿ ಬರ್ತದೆ. HP ಮತ್ತೆ PP ಅನ್ನು ರೊಟೇಟ್ ಮಾಡಿದಾಗ VP ಯ ಪಕ್ಕದಲ್ಲಿ PP ಬರ್ತದೆ. ಈ ರೀತಿ 3 ಪ್ಲೇನ್ ಅನ್ನು ನಾವು ಸೆಲೆಕ್ಟ್ ಮಾಡಿದ್ದೇವೆ. ವರ್ಟಿಕಲ್ ಪ್ಲೇನ್, HP, ಹಾರಿಜಾಂಟಲ್ ಪ್ಲೇನ್, ಪ್ರೊಫೈಲ್ ಪ್ಲೇನ್. ನಾವು ಡ್ರಾ ದ ವ್ಯೂಸ್. ಫ್ರಂಟ್ ವ್ಯೂ ಡ್ರಾ ಮಾಡುವಾಗ ಈ ಕಾರ್ನರ್ ಇಂದ ನೋಡುದು, ಈ ಕಾರ್ನರ್ ಕಾಣ್ತದೆ. ಅದನ್ನು A ಇಂದ ಸ್ಟಾರ್ಟ್ ಮಾಡ್ತೇವೆ, A to B. ಆಮೇಲೆ ಇನ್ನೆರಡು ಕಾರ್ನರ್ ಬರುತ್ತೆ, C and D. ಇದರ ಡೈಮೆನ್ಷನ್ ನಮಗೆ ಗೊತ್ತಿದೆ 30, 50. ಬ್ಲೂ ಕಲರ್ನ ಸರ್ಫೇಸ್ ಇಲ್ಲಿ ಬಂದು ಬೀಳಬೇಕು. ಅದಕ್ಕೆ ಬರಿಬೇಕಾದ್ರೆ ನಾವು ಇಲ್ಲಿ ಈ ಸ್ಪೇಸ್ ಅಲ್ಲಿ ಒಂದು 20 mm ಗ್ಯಾಪ್ ಅನ್ನು ತಗೊಳ್ಬೇಕಾಗ್ತದೆ, ಅಥವಾ ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ಏನು ನೀಟಾಗಿ ಬರ್ತದೆ. ಈ ಸ್ಪೇಸ್ 20 mm, ಹಾಗೆ ಈ ಸ್ಪೇಸ್ 20 mm
ನೋಡ್ಕೊಳ್ಳಿ, ಈ ಎರಡು ಇದನ್ನು 20 mm ತಗೊಳ್ಬೇಕು ನಾವು. ಸೊ ಇಲ್ಲಿ 20 mm ಸ್ಟಾರ್ಟ್ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೇವೆ ನಾವು. ಈ ಎಡ್ಜ್ ಬಿ ಟು ಎ ಲೈನ್ ಅನ್ನು ಡ್ರಾ ಮಾಡಿ, ಬಿ ಟು ಎ ಇಲ್ಲಿ ಸ್ಟಾರ್ಟ್ ಮಾಡಬೇಕು. ಬಿ ಟು ಎ ಎಷ್ಟು? ಅದು ಲೆಂತ್ ಆಫ್ ದ ಆಬ್ಜೆಕ್ಟ್. ಬಿ ಟು ಎ ಇಸ್ ದ ಲೆಂತ್ ಆಫ್ ದ ಆಬ್ಜೆಕ್ಟ್. ಲೆಂತ್ ಎಷ್ಟು ಅಂತ ಹೇಳಿದರೆ 30 mm ಮಾರ್ಕ್ ಮಾಡ್ಕೊಂಡ್ರೆ ಆಯ್ತು. ಇದು ಥಿಕ್ ಎಡ್ಜ್, ಕಂಟಿನ್ಯೂ ವಿಸಿಬಲ್ ಎಡ್ಜ್. ಹಾಗಾಗಿ ನೀವು ಫಸ್ಟ್ ಡ್ರಾ ಮಾಡುವಾಗ ಅದನ್ನು ಥಿನ್ ಆಗಿ ಡ್ರಾ ಮಾಡ್ಕೊಳ್ಬೇಕು. ಕಂಪ್ಲೀಟ್ ಆದ್ಮೇಲೆ ಥಿಕ್ ಮಾಡಬೇಕು. ಬಟ್ ನಾನಿಲ್ಲಿ ಅದನ್ನು ಥಿಕ್ ಮಾಡಿ ಎಡ್ಜ್ 30 mm 10, 20, 30 ಇಲ್ಲಿ 20 mm ಗ್ಯಾಪ್ ಇದೆ. ಈಗ ಬಿ ಎ ಮತ್ತು ಬಿ ಕಾರ್ನರ್ ನನಗೆ ವಿಸಿಬಲ್ ಎಡ್ಜ್ ಆಫ್ ಎನ್ ಆಬ್ಜೆಕ್ಟ್ ಈ ಸೈಡ್ ಇಂದ ನೋಡಿದಾಗ. ಇನ್ನು ಯಾವ ಸೈಡ್ ಇಂದ? ರೈಟ್ ಹ್ಯಾಂಡ್ ಸೈಡ್ ಇಂದ ನೋಡಿದಾಗ. ನಾವಲ್ಲಿ ಬ್ಲೂ ಸರ್ಫೇಸ್ ಮಾಡಿದ್ರೆ ಅದರ ವರ್ಟಿಕಲ್ ಎಡ್ಜ್ ಬರಬೇಕು, ಬಿ ಇಂದ ಬರ್ತದೆ. ಅದರ ಹೈಟ್ ಎಷ್ಟು ಹೇಳಿದರೆ? ಬಿ ಇಂದ ನಾವು ಡ್ರಾ ಮಾಡುವಾಗ ಹೈಟ್ 50 mm ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿವರೆಗೆ ಬರ್ತದೆ ಹೈಟ್ ದಿಸ್ ಆಬ್ಜೆಕ್ಟ್. ಸೊ ನಾವು ಸಿ ಎಡ್ಜ್ ಅನ್ನು ನಾವು ಡ್ರಾ ಮಾಡಿದ್ದೇವೆ ಇಲ್ಲಿ. ಇನ್ನು ಎ ಸರ್ಫೇಸ್ ಇಂದ ಅಗೈನ್ ಎ ಇಂದ ಡಿ ವರೆಗೆ ಒಂದು, ಅದು ಸೇಮ್ ಹೈಟ್ 50 mm. ಈ ಕಾರ್ನರ್ ಅಲ್ಲಿ ಇಟ್ಕೊಂಡು 50 mm ಡ್ರಾ ಮಾಡಬೇಕು. 50 mm ಡ್ರಾ ಮಾಡಿದ್ದೇವೆ. ಈಗ ಇದು ಡಿ ಸರ್ಫೇಸ್ ಆಯ್ತು. ದಿಸ್ ಇಸ್ ದ ಡಿ. ಜಾಯಿನ್ ದ ಸಿ ಡಿ, ಈ ಎಡ್ಜ್ ನಮಗೆ. Join the CD. Now ABCD is a one view of this rectangular prism. That is front view formed on the VP. ಅದೇ ಸೈಡ್ ಇಂದ ಟಾಪ್ ವ್ಯೂ ನೋಡಬೇಕು. ಟಾಪ್ ವ್ಯೂ ಇಲ್ಲಿ ಬರೀತೇವೆ, ಕೆಳಗಡೆ ಬರೀತೇವೆ, ಫ್ರಂಟ್ ವ್ಯೂನ ಕೆಳಗೆ HP ಹತ್ರ. ಟಾಪ್ ವ್ಯೂ ಬರೆಯಬೇಕಾದ್ರೆ ಟಾಪ್ ಇಂದ ನೋಡೋದು ಅಂತ ತಗೊಳ್ಬೇಕು. ಆಗ ABCD. ಆಮೇಲೆ EF ಸರ್ಫೇಸ್ ಕಾಣ್ತದೆ ನಮಗೆ. EF, this is the E and this is the F. This E and F surfaces. ಈಗ ನೀವು ಟಾಪ್ ಇಂದ ನೋಡಿದಾಗ ಪ್ಯಾರೆಟ್ ಗ್ರೀನ್ ಕಲರ್ ಆಗ ನಾವು ಸರ್ಫೇಸ್ ನೋಡಿದ್ದೇವೆ, ನೆನಪು ಮಾಡ್ಕೊಳ್ಳಿ ಈಗ. ಅಥವಾ ಇನ್ನೊಂದು ಸ್ಲೈಡ್ಸ್ ಇಂದ ನಾನು ತೋರಿಸಿದಾಗ ಯೆಲ್ಲೋ ಕಲರ್ ಅಲ್ಲಿ ತೋರಿಸಿದೆ, ಅದನ್ನು ಸ್ಲೈಡ್ಸ್ ಮಾಡಿದಾಗ. ಆಗ ABCD ಈ ರೀತಿ ಸರ್ಫೇಸ್ ಇಲ್ಲಿ ಬರ್ತದೆ. ನಾವು ಫ್ರಂಟ್ ಇಂದ ನೋಡಿದಾಗ ಈ ಎಡ್ಜ್ ಬರುತ್ತಲ್ಲ, ಅದೇ ಎಡ್ಜ್ ಟಾಪ್ ಅಲ್ಲಿ ಬರೋದು. ಅಂದ್ರೆ ಲೆಂತ್ ಬರ್ತದೆ, ಲೆಂತ್ಗೆ ವಿಡ್ತ್ ಸೇರ್ತದೆ, ಹೈಟ್ ಬರೋದಿಲ್ಲ ಟಾಪ್ ವ್ಯೂ ಅಲ್ಲಿ. ಲೆಂತ್ ಅಂಡ್ ವಿಡ್ತ್, length and width form, we get the length and width on the top view. So length ನಮ್ಗೆ ಇಲ್ಲಿ ಆಲ್ರೆಡಿ ಈ ವ್ಯೂಸ್ ಅಲ್ಲಿ ಇರೋದ್ರಿಂದ ಇದನ್ನು ನಾವು ಪ್ರೊಜೆಕ್ಟ್ ಮಾಡ್ತೇವೆ. ಇಲ್ಲಿಂದ ಪ್ರೊಜೆಕ್ಟ್ ಮಾಡ್ತೇವೆ, ಎಕ್ಸ್ಟೆಂಡ್ ಮಾಡಿದ್ರೆ ಆಯ್ತು. ಲೈಟ್ ಆಗಿ ಮಾಡ್ಬೇಕು, ಅದಕ್ಕೆ ರೆಡ್ ಕಲರ್ ಅಲ್ಲಿ ತೋರಿಸಿದೆ ನಾನು. ಬ್ಲ್ಯಾಕ್ ಕಲರ್ ಬಂದದ್ದು ಥಿಕ್ ಮಾಡಬೇಕು ಅಂತ ಇದು ರೆಡ್ ಕಲರ್ ಅಲ್ಲಿ ಮಾಡ್ತೇವೆ. ಇಲ್ಲಿ ಟಾಪ್ ವ್ಯೂ ಸ್ಟಾರ್ಟ್ ಮಾಡುವಾಗ ನಾವು 20 mm ಗ್ಯಾಪ್ ಇಟ್ಕೊಳ್ಬೇಕು. ಇಲ್ಲಿ ಎಷ್ಟು ಗ್ಯಾಪ್ ಕೊಟ್ರ ಅದೇ ಗ್ಯಾಪ್ ಇಲ್ಲಿ ಬಂತು, 20 mm ಗ್ಯಾಪ್. ಈಗ ನಾವು ಟಾಪ್ ವ್ಯೂ ಡ್ರಾ ಮಾಡುವ, ಈ ಕಡೆಯಿಂದ ನೋಡುವಾಗ ಟಾಪ್ ಇಂದ ಫಸ್ಟಿಗೆ EF ಎಡ್ಜ್ ಅನ್ನು ಡ್ರಾ ಮಾಡುದು. EF ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ? E ಇಂದ ಸ್ಟಾರ್ಟ್ ಮಾಡುವ. E ಇಂದ ಸ್ಟಾರ್ಟ್ ಮಾಡಿದ್ರೆ ಅದು ಥಿಕ್ ಆಗಬೇಕು, ಕಂಟಿನ್ಯೂಸ್ ಥಿಕ್ ಆಗಬೇಕು. ಇಂದ E ಇದು ಎಡ್ಜ್, visible edge, E and F. This is the E and this is the F, visible edge of an object. In width FD ಅಥವಾ EC ಯಾವ ಲೈನ್ ಅನ್ನು ಬೇಕಾದ್ರೆ ವಿಡ್ತ್ ಬರೆಯುವಾಗ 20 mm ಮಾಡಬೇಕು ನಾವು. 20 mm ಗೆ ಟಿಕ್ ಮಾಡಿ ವಿಡ್ತ್ ನಾವು ಡ್ರಾ ಮಾಡ್ಬೇಕೀಗ. ಥಿಕ್ 20 mm. ಇದು EC ಎಡ್ಜ್. ಅಂಡ್ ಎಫ್ ಇಂದ ಅದೇ ತರ ಪ್ರೊಜೆಕ್ಟ್ ಮಾಡ್ಕೊಳ್ಳುವ, ಥಿಕ್ ಎಫ್ ಇಂದ 20 mm ತಗೊಳ್ಳುವ ಇಲ್ಲಿವರೆಗೆ ವಿಡ್ತ್. ಇದು ಯಾವುದು? ಎಫ್ ಇಂದ ತಗೊಂಡ ಎಡ್ಜ್, ಎಫ್ ಇಂದ ತಗೊಂಡದ್ದು ಡಿ. ನಾವು ಜಾಯಿನ್ ದ ಸಿ ಅಂಡ್ ಡಿ. ಜಾಯಿನ್ ಸಿ ಅಂಡ್ ಡಿ. ಸೊ ಟಾಪ್ ಇಂದ ನಮಗೆ ಒಂದು ರೆಕ್ಟ್ಯಾಂಗ್ಯುಲರ್ ಸರ್ಫೇಸ್
This is the surface. Now we have to draw side view. Side view draw ಮಾಡುವಂತದ್ದು ನಾವು ಲೆಫ್ಟ್ ಸೈಡ್ ಇಂದ ನೋಡುದು. ಲೆಫ್ಟ್ ಸೈಡ್ ಇಂದ ಸೈಡ್ ವ್ಯೂ ಅನ್ನು ಅಬ್ಸರ್ವ್ ಮಾಡುದು. ಇಲ್ಲಿಂದ ಸೈಡ್ ವ್ಯೂ ಅಬ್ಸರ್ವ್ ಮಾಡುದು. Side view. It is the left side view. ಅಂದ್ರೆ ಎಡಭಾಗದಿಂದ ನೋಡ್ತೀರಿ. ಆಗ ಎಫ್ ಡಿ ಎ ಜಿ ಒಂದು ಎಡ್ಜ್ ಕಾರ್ನರ್ ಕಾಣ್ತದೆ. ಸೈಡ್ ವ್ಯೂ ಎಲ್ಲಿ ಡ್ರಾ ಮಾಡೋದು? ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ ಅಲ್ಲಿ PPM ಮೇಲೆ ಡ್ರಾ ಮಾಡೋದು. ಈಗ ಈ ವಿಡ್ತ್ ಇಲ್ಲಿ ಸೈಡ್ ವ್ಯೂ ಅಲ್ಲಿ ಬರಬೇಕು. ಇದರ ಹೈಟ್ ಇಲ್ಲಿ ಸೈಡ್ ವ್ಯೂ ಅಲ್ಲಿ ಬರಬೇಕು. ಅದಕ್ಕೆ ನಾವು ಇಲ್ಲಿ ಪ್ರೊಜೆಕ್ಟ್ ಮಾಡ್ಕೊಳ್ತೇವೆ. ನಾವು ಏನು ಪ್ರೊಜೆಕ್ಟ್ ಮಾಡ್ತೇವೆ? ಹೈಟ್ ಫ್ರಂಟ್ ಇದರಲ್ಲಿ ಬರೋದ್ರಿಂದ ಇದನ್ನು ಪ್ರೊಜೆಕ್ಟ್ ಮಾಡಿದ್ರೆ ಸೈಡ್ ವ್ಯೂ ಅಲ್ಲಿ ಹೈಟ್ ಸಿಗ್ತದೆ. ಇದನ್ನು ಲೈಟ್ ಆಗಿ ಪ್ರೊಜೆಕ್ಟ್ ಮಾಡ್ಕೊಳ್ಬೇಕು. ಎಷ್ಟು ಲೆಂತ್ ತಗೊಳ್ಬಹುದು ಅದು, ಯಾಕಂದ್ರೆ ಮತ್ತೆ ಎಕ್ಸ್ಟ್ರಾ ಲೈನ್ ಇದ್ರೆ ಅದನ್ನು ರಬ್ ಮಾಡಬಹುದು. ಲೈಟ್ ಆಗಿ ಡ್ರಾ ಮಾಡಿರ್ತೀರಿ, ಹಾಗಾಗಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಈಗ ಈ ಬ್ಯಾಂಕ್ ಸ್ಪೇಸ್ ಏನಿದೆ, ಈ ಅಂದ್ರೆ PP ಮತ್ತೆ HP ಅದು ಇಲ್ಲಿ ಬರುತ್ತೆ. ಈಗ ಆ ಬ್ಯಾಂಕ್ ಸ್ಪೇಸ್ ಅಲ್ಲಿ 45 ಡಿಗ್ರಿ ಸೆಟ್ ಸ್ಕ್ವೇರ್ ಅನ್ನು ನಾವು ತಗೊಳ್ಬೇಕು. 45 ಡಿಗ್ರಿಯಿಂದ ಸೆಟ್ ಸ್ಕ್ವೇರ್ ಅನ್ನು ತಗೊಂಡು O ಇಂದ ನಾವು 45 ಡಿಗ್ರಿಗೆ ಒಂದು ಲೈನ್ ಅನ್ನು ಡ್ರಾ ಮಾಡಬೇಕು. ಇದರ ಮಿಡ್ಲ್ ಸೆಂಟರ್ ಅಲ್ಲಿ ಬರುತ್ತೆ ಇದು 45 ಡಿಗ್ರಿ. 45 ಡಿಗ್ರಿಗೆ ಒಂದು ಎಕ್ಸ್ಟ್ರಾ ಲೈನ್ ಅನ್ನು ಥಿನ್ ಆಗಿ ಹಾಕೊಳ್ಬೇಕು. 45 ಡಿಗ್ರಿಗೆ ದಿಸ್ ಆಂಗಲ್ ಶುಡ್ ಬಿ 45 ಡಿಗ್ರಿ. 45 ಡಿಗ್ರಿ ಸೆಟ್ ಸ್ಕ್ವೇರ್ ಇದೆ ನಮ್ಮ ಹತ್ರ, ಅದರಲ್ಲಿ ಡ್ರಾ ಮಾಡಿ. ಈಗ ವಿಡ್ತ್ ಬೇಕಾಗ್ತದೆ ಟಾಪ್ ವ್ಯೂ ಅಲ್ಲಿ, ಸೈಡ್ ವ್ಯೂ ಅಲ್ಲಿ. ಟಾಪ್ ವ್ಯೂ ಅಲ್ಲಿ ವಿಡ್ತ್ ಇದು E and C. ಈ ಕಾರ್ನರ್ ಗಳಿಂದ ಎಕ್ಸ್ಟೆಂಡ್ ಮಾಡಬೇಕು ಲೈನ್ ಅನ್ನು. ಹಾರಿಜಾಂಟಲ್ ಆಗಿ ಎಕ್ಸ್ಟೆಂಡ್ ಮಾಡಿ. ಇಲ್ಲಿಗೆ ಟಚ್ ಆಯ್ತು. ಇಲ್ಲಿಂದ ಇದನ್ನು ಎಕ್ಸ್ಟೆಂಡ್ ಮಾಡಿ ಈ ಲೈನ್ಗೆ ಟಚ್ ಆಗಬೇಕು. ಇಲ್ಲಿ ಮತ್ತೆ ಇಲ್ಲಿ. ಇಲ್ಲಿಂದ ನಾವು ವರ್ಟಿಕಲ್ ಎಡ್ಜ್ ಅನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕು ಮೇಲಕ್ಕೆ. Here we have to draw from this corner to this vertical edge. It should be the vertical edge. ಇಲ್ಲಿವರೆಗೆ ಡ್ರಾ ಮಾಡಿ. And draw another vertical edge. ಇಲ್ಲಿ ಡ್ರಾ ಮಾಡಿದೆ. Now here we get 4 corners. One, this is the E corner. ಇಲ್ಲಿಂದ A, this corner. ಸೈಡ್ ಇಂದ ಅಬ್ಸರ್ವ್ ಮಾಡುವಾಗ ಈ ಸರ್ಫೇಸ್ D ಕಾರ್ನರ್, A ಇಂದ D, F ಕಾರ್ನರ್. ಇಷ್ಟು ಕಾರ್ನರ್ಗಳು ಸಿಗ್ತದೆ. ಅದನ್ನು ಜಾಯಿನ್ ಮಾಡ್ಬೇಕು ನಾವು. ಇದು ಯಾಕಂದ್ರೆ ನಾನು ಲೈಟ್ ಕಲರ್ ಅಲ್ಲಿ ಡ್ರಾ ಮಾಡಿದ್ದೇನೆ, ಸ್ವಲ್ಪ ಡಾರ್ಕ್ ಮಾಡಬೇಕು. So join this with HB pencil. Join this line using HB. Join this using HB pencil and join this. Now we get side view. ಇದು 20 mm, ಇದು 50 mm, ಇದು 30. ಈಗ ಇಲ್ಲಿ 3 ವ್ಯೂಸ್ ಬಂತು ನಮಗೆ. There are 3 view, multi-view. So this is orthographic projection. ಇದಿಷ್ಟು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್. ಇದು ಐಸೋಮೆಟ್ರಿಕ್ ಡ್ರಾಯಿಂಗ್. ಯಾವಾಗಲೂ ಕ್ವಶನ್ ಕೊಟ್ಟಾಗ ನಾವು ಐಸೋಮೆಟ್ರಿಕ್ ಡ್ರಾಯಿಂಗ್ ಮಾಡ್ಕೊಳ್ಬೇಕು ಆಬ್ಜೆಕ್ಟ್. ಇದಕ್ಕೆ ಅವಶ್ಯಕತೆ ಇರದೇ ಇರ್ಬೋದು, ಆದರೆ ಎಲ್ಲದಕ್ಕೂ ಹಾಗೆ ಅನ್ನಿಲ್ಲ. ಐಸೋಮೆಟ್ರಿಕ್ ಮಾಡಿ ಆಮೇಲೆ ಅದನ್ನು ನೋಡ್ಕೊಂಡು ನಾವು ವ್ಯೂಸ್ ಅನ್ನು ಮಾಡಬೇಕು. ಈ ತರ ಫಸ್ಟ್ ಆಂಗಲ್ ಅಲ್ಲಿ ಇದರಲ್ಲಿ ವ್ಯೂಸ್ ಗೊತ್ತಾಯ್ತು ನಮಗೆ. ವ್ಯೂಸ್ ಆಫ್ ಎನ್ ಆಬ್ಜೆಕ್ಟ್ ವಿ ಅಂಡರ್ಸ್ಟ್ಯಾಂಡ್. See, these 3 views can explain one object. But in this 3 view only gives shape, not dimension, not given, size is not given. So it is incomplete now. So we have to complete by mentioning indicate the dimensions. ಅದರಲ್ಲಿ ಡೈಮೆನ್ಷನ್ ಅನ್ನು ಇಂಡಿಕೇಟ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗ್ತದೆ. ಅದಕ್ಕೆ ಈ 2 ವ್ಯೂಸ್ಗಳ ಮಧ್ಯೆ ನಾವು ಲೆಂತ್ ಅನ್ನು ಬರೀಬೇಕು.
ಲೆಂತ್ ಈಗ ನಾವು ಇದು ಲೆಂತ್, ಇದು 30, ಇದು ಈ ಎಡ್ಜ್ 30. ಸೊ ಇಲ್ಲಿಯೂ ಬರಿಬೋದು, ಇಲ್ಲಿಯೂ ಬರೆದ್ರೆ ಆಗ್ತದೆ. ಯಾವ್ದಾದ್ರು ಒಂದು ವ್ಯೂ ಅಲ್ಲಿ ನಾವು ಡೈಮೆನ್ಷನ್ ಅನ್ನು ಬರೆದ್ರೆ ಸಾಕು. ನಾನು ಫ್ರಂಟ್ ವ್ಯೂವಿನಲ್ಲಿ ಈ ಎಡ್ಜ್ ಇಂದ ಈ ಎಡ್ಜ್ಗೆ ಡೈಮೆನ್ಷನ್ ಲೈನ್ ಅನ್ನು ಬರೆದೆ. ಇಟ್ ಗಿವ್ಸ್ ದ ಲೆಂತ್ ಆಫ್ an object. Then width of an object gives E and C 20 mm. ಇದು ಸೇಮ್ G ಆಲ್ಸೋ ವಿಡ್ತ್ ಅಲ್ಲಿ. ಹಾಗಾಗಿ ನೀವು ಇಲ್ಲಿ ಬರಿಬೋದು, ಯಾವುದರಲ್ಲಿ ಸೈಡ್ ವ್ಯೂ ಅಲ್ಲಿ ಬರಿಬೋದು. ಇದು ಸಹ 20 mm. ದಿಸ್ ಗಿವ್ಸ್ ದ 20 mm. ಹಾಗಾಗಿ ಎರಡು ಕಡೆ ಇಲ್ಲಿಯೂ ಬರಿಬಾರ್ದು, ಇಲ್ಲಿ ಮತ್ತೆ ಇಲ್ಲಿ ಡಬಲ್ ಆಗಬಾರ್ದು. ಯಾವ್ದಾದ್ರು ಒಂದು ಆಗ್ಬೇಕು, ಒಂದು ಕಡೆಯಲ್ಲಿ ಬರಿಬೇಕು. ನಾನು ವಿಡ್ತ್ ಇಲ್ಲಿ ಬರ್ತದೆ. ಇನ್ನು ಹೈಟ್ ಇಲ್ಲಿ ಸೈಡ್ ವ್ಯೂ ಅಲ್ಲಿ ಅಥವಾ ಫ್ರಂಟ್ ವ್ಯೂ ಅಲ್ಲಿ ಯಾವುದೋ ಒಂದು ವ್ಯೂ ಅಲ್ಲಿ ನಾವು ಹೈಟ್ ಬರೆದ್ರೆ ಸಾಕು. ದಿಸ್ ಗಿವ್ಸ್ ಬಿ ಅಂಡ್ ಸಿ ಹೈಟ್. ಇಲ್ಲಿಂದ ಇಲ್ಲಿ ಇದು ತಿನ್ನಾಗಿ ಡೈಮೆನ್ಷನ್ ಲೈನ್ ಅನ್ನು ಹಾಕೊಂಡೆ. ಸೊ ಈಗ ನಾವು ಇಲ್ಲಿಂದ ಇಲ್ಲಿಗೆ ಅಂತ ಆರೋ ಹೆಡ್ ಬರಿಬೇಕು. ಹಿಯರ್ in this subject only 3 dimensions required enough to manufacture it. Some object it required more dimensions. ಅದನ್ನು ನಾವು ನೋಡ್ಕೊಳ್ಬೇಕು, ಎಷ್ಟು ನೆಸೆಸಿಟಿ ಇದೆ ಅಷ್ಟು ಡೈಮೆನ್ಷನ್ ಅನ್ನು ನಾವು ಅಲ್ಲಿ ಬರಿಬೇಕಾಗ್ತದೆ. ಅಂದ್ರೆ ಯಾವುದು ಐಡಿಯಾ ಕೊಡುವಂತ ಎಲ್ಲ ಡೈಮೆನ್ಷನ್ ಅನ್ನು ನಾವು ಬರಿಬೇಕಾಗ್ತದೆ. ಇಲ್ಲಿ 3 ಸಾಕು. ಇದರ ಲೆಂತ್ ಎಷ್ಟು ಅಂತ ಇದರ ಮೇಲೆ ಬರಿಬೇಕು, ಮಿಡ್ಲ್ ಅಲ್ಲಿ ಬರಿಬೇಕು ಆದಷ್ಟು. ಅಂಡ್ ಇದು 20 ಅಂತ ಮಿಡ್ಲ್ ಅಲ್ಲಿ ಬರಿಬೇಕು. ಹೈಟ್ ಈ ಲೈನ್ ಸೆಂಟರ್ ಅಂಡ್ ಅಬೋವ್ ದ ಲೈನ್ 50 ಅಂತ ಬರಿಬೇಕು. ಯೂನಿಟ್ ಅನ್ನು ಅದರ ಒಟ್ಟಿಗೆ ಬರಿಬಾರ್ದು. ನಾವು ಅದನ್ನೆಲ್ಲ ಮೆನ್ಷನ್ ಮಾಡಲಿಕ್ಕೆ ಇಲ್ಲಿ ರೈಟ್ ಹ್ಯಾಂಡ್ ಕಾರ್ನರ್ ಅಲ್ಲಿ ಈ ತರ ಇದ್ರೆ ಈ ರೈಟ್ ಹ್ಯಾಂಡ್ ಕಾರ್ನರ್ ಟೈಟಲ್ ಬ್ಲಾಕ್ ಅಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಕೊಡಬೇಕು ಅಂತ ನಾನು ಮೊದಲೇ ಹೇಳಿದ್ದೇನೆ. ಅದನ್ನೆಲ್ಲ ಇನ್ಫಾರ್ಮೇಶನ್ ಇಲ್ಲಿ ಬರೀಲಿಕ್ಕಿದೆ, ಅದನ್ನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೇನೆ. ನಾವೀಗ ಫ್ರಂಟ್ ವ್ಯೂ ಮತ್ತೆ ಟಾಪ್ ವ್ಯೂ ಸೈಡ್ ವ್ಯೂ ಬರೆದು ಅದರ ಡೈಮೆನ್ಷನ್ ಬರೆದಿದೆ. ಇದೆಲ್ಲ ಇನ್ಫಾರ್ಮೇಶನ್ ಕೊಡ್ತೇವೆ. ಇಲ್ಲಿ ಒಂದು ಇದರ ಮೇಲೆ ಇದು ಯಾವ ವ್ಯೂ ಅಂತ ಬರಿಬೇಕು. ಇದನ್ನು ತಿನ್ನಾಗಿ ಲೈನ್ಸ್ ಅನ್ನು ಡ್ರಾ ಮಾಡ್ಕೊಳ್ಬೇಕು. ಇನ್ನೊಂದು ಲೈನ್ ಬರಬೇಕು, ಅದು 5 mm ಗ್ಯಾಪ್ ಅಥವಾ 3 mm 4 mm 3 mm ಗ್ಯಾಪ್ ಅಲ್ಲಿ ಇನ್ನೊಂದು ಲೈನ್ ಹಾಕೋ. ಅದರ ಮೇಲೆ ಬರಬೇಕು, ಇದೆಲ್ಲೋ ಬರೆಯುವುದಲ್ಲ. ಇನ್ನು ಇದರ ಸೈಡ್ ವ್ಯೂವಿನ ಮೇಲೆ ಅದೇ ರೀತಿ 2 ಗೆರೆಗಳನ್ನು ಲೈಟ್ ಆಗಿ ಹಾಕೊಳ್ಬೇಕು. ಓನ್ಲಿ ಫಾರ್ ಇಟ್ ಗೈಡ್ ದ ರೈಟಿಂಗ್ ದ ಲೆಟರ್ಸ್, ಸೊ ಇಟ್ ಶುಡ್ ಬಿ ಥಿನ್. ಇದು ಯಾವುದು ಟಾಪ್ ವ್ಯೂ, ಅದಕ್ಕೆ ಟಾಪ್ ವ್ಯೂ ಬರೀಬೇಕಾದ್ರೆ ಅಲ್ಲಿ 2 ಗೆರೆಗಳನ್ನು ಹಾಕೊಳ್ಬೇಕು. ಈ ರೀತಿಯ ಬರೆಯುವುದು ಇದರಲ್ಲಿ ಬರೆಯುವ ಫ್ರಂಟ್ ವ್ಯೂ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೀಬೇಕು. ಫ್ರಂಟ್ ವ್ಯೂ, ಎಲಿವೇಶನ್ ಈ ರೀತಿ ಬರೀಬಹುದು. ಪ್ಲಾನ್, PL ಅಥವಾ ಟಾಪ್ ವ್ಯೂ ಹೇಗೂ ಬರೆದ್ರೆ ಆಗ್ತದೆ. ಅಲ್ಲಿ ಏನು ಮೆನ್ಷನ್ ಮಾಡಿದರೆ ಇದನ್ನು PLAN ಅಂಡ್ ಸೈಡ್ ವ್ಯೂ, ಸೈಡ್ ವ್ಯೂ, ದೀಸ್ ಆರ್ ದ ಇನ್ಫಾರ್ಮೇಶನ್ಸ್. ಇನ್ನು ಇಲ್ಲಿ ಡೈಮೆನ್ಷನ್ ನೋಟ್ ಯೂನಿಟ್ ಬರೆಯದೇ ಇರೋದ್ರಿಂದ ಇಲ್ಲಿ ಟೈಟಲ್ ಬ್ಲಾಕ್ ಅಲ್ಲಿ ನಾವು ಅದನ್ನು ಮೆನ್ಷನ್ ಮಾಡಬೇಕು. ಅದರೊಟ್ಟಿಗೆ ಸ್ಕೇಲ್, ಇದು ಏನು ಆಕ್ಚುಯಲ್ ಸೈಜ್ ಇಲ್ಲಿ ಇದ್ದ ಅಳತೆಯನ್ನೇ ಮಾಡಿದರೆ ಆ ಸ್ಕೇಲ್ 1:1 ಅಥವಾ ಕೆಲವೊಮ್ಮೆ ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ಇರ್ತದೆ. ಎಷ್ಟು ಪಟ್ಟು ರೆಡ್ಯೂಸ್ ಮಾಡ್ತೀರಾ, ಅರ್ಧದಷ್ಟ, ಕ್ವಾರ್ಟರ್ನಷ್ಟ, 1:2 1:4 ಈ ಥರ ಎಲ್ಲ ಬರೀಲಿಕ್ಕೆ ಇರ್ತದೆ ಈ ಕಾರ್ನರಲ್ಲಿ. ಆಮೇಲೆ ಸಿಂಬಲ್ ಆಫ್ ದ ಪ್ರೊಜೆಕ್ಷನ್ ಬರ್ತದೆ. ಫಸ್ಟ್ ಆ್ಯಂಗಲ್ಗೆ ಬೇರೆ, ಥರ್ಡ್ ಆ್ಯಂಗಲ್ಗೆ ಬೇರೆ, ಇದಕ್ಕೆ ಸಿಂಬಲ್ ಇದೆ. ನಾನು ಅದನ್ನು ಥರ್ಡ್ ಆ್ಯಂಗಲ್ ಪ್ರೊಜೆಕ್ಷನ್ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ ಮೇಲೆ ಸಿಂಬಲ್ ಆಫ್ ಪ್ರೊಜೆಕ್ಷನ್ ಹೇಳ್ತೇನೆ. ಆಗ ನಾವು ಟೈಟಲ್ ಬ್ಲಾಕ್ ಅನ್ನು ಕಂಪ್ಲೀಟ್ ಮಾಡೋದನ್ನು ಕಲಿಯುವ. ಈಗ ಇದು 3 ವ್ಯೂಸ್ ಅನ್ನು ಮಾಡುವಂಥದ್ದು ಹೇಗೆ ಅಂತ ಹೇಳಿಕೊಟ್ಟಿದ್ದೇನೆ. ಇದರಲ್ಲಿ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದೇನೆ ಕ್ವಶನ್ ನಂಬರ್ 1ಗೆ. ಸೊ ಯಾರೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಫಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದನ್ನು ಪುನಃ ರಿಪೀಟ್ ಮಾಡಿದ್ದೇನೆ. ಇದನ್ನು ಪುನಃ ಮಾಡಿ ನನಗೆ ನನ್ನ ನಂಬರಿಗೆ ಇದರ 3 ವ್ಯೂಸ್ ಅನ್ನು ಸೆಂಡ್ ಮಾಡಬೇಕು. ಹಾಗೆ ಇಷ್ಟೊತ್ತು ಯಾರೆಲ್ಲ ಯಾರೆಲ್ಲ ಕೇಳಿದಿರಿ ಅವರಿಗೆಲ್ಲರಿಗೂ
ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ.